ನಾಡಿನ ಸಮಸ್ತ ಜನತೆಗೆ ಬಸವ ಜಯಂತಿ ಹಬ್ಬದ ಶುಭಾಶಯಗಳು. ಬಸವ ಜಯಂತಿಯ ಈ ಶುಭ ದಿನದಂದು ನಮ್ಮ ಮಂಡ್ಯದ ಪುಣ್ಯಕ್ಷೇತ್ರವಾದ ಮಂಡ್ಯದ ಶ್ರೀ ಶಿರಡಿ ಸಾಯಿಬಾಬಾ ಮಂದಿರವನ್ನು ನೋಡೋಣ ಗೆಳೆಯರೇ. ಈ ಪುಣ್ಯಕ್ಷೇತ್ರದ ಮುಂಭಾಗದ ಚಿತ್ರಣ. ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗುವ ಮುಖ್ಯ ದ್ವಾರ. ಮಹಾದ್ವಾರದಿಂದ 1.5-2 ಕಿಲೋಮೀಟರ್ ಒಳಗೆ ಬಂದರೆ ಅಕ್ಕಪಕ್ಕ ಗದ್ದೆ, ಹಸಿರು ಬೆಳೆದಂತಹ ಬಯಲುಗಳು, ಮಧ್ಯದಲ್ಲಿ 1.5-2 ಕಿಲೋಮೀಟರ್ ಒಳಗೆ ಬಂದರೆ ನಿಮಗೆ ಸಾಯಿಬಾಬಾ ದೇವಸ್ಥಾನದ ಮುಖ್ಯ ದ್ವಾರವು ಕಾಣಿಸುತ್ತದೆ. ದೇವಸ್ಥಾನ ಮುಂಭಾಗದ ಮುಂಭಾಗದಲ್ಲಿ ದೀಪವನ್ನು ತೆಗೆದುಕೊಂಡು ತಾತನ ಹತ್ತಿರ ನಿಮ್ಮ ಕಷ್ಟಗಳನ್ನು ತಿಳಿಸಿ ದೀಪವನ್ನು ಹಚ್ಚಿ ಆರತಿ ಮಾಡುವುದು. ನಿಮ್ಮ ಕಷ್ಟಗಳು, ಸುಖಗಳನ್ನು ದೇವರಲ್ಲಿ ಸ್ಮರಿಸುತ್ತಾ ಹೇಳುತ್ತಾ ದೀಪವನ್ನು ಹಚ್ಚಿದರೆ ಒಳ್ಳೆಯದಾಗುತ್ತೆ ಅನ್ನುವ ಒಂದು ನಂಬಿಕೆ. ಸ್ನೇಹಿತರೆ, ಸುತ್ತಮುತ್ತ ಹಸಿರು ಪರಿಸರದ ಮಧ್ಯೆ ಶ್ರೀ ಸಾಯಿಬಾಬನ ಒಂದು ದೇವಸ್ಥಾನದಲ್ಲಿ ಭಕ್ತಾದಿಗಳು ಬಂದು ತಮ್ಮ ಒಂದು ಕಷ್ಟ ಕಾರ್ಪಣ್ಯಗಳನ್ನು ಹೇಳಿಕೊಂಡು ನೆಮ್ಮದಿ ಪಡೆಯುವಂತಹ ಒಂದು ಸ್ಥಳ. ನಮಸ್ತೆ ಬನ್ನಿ. ನಮಸ್ತೆ. ದಾನ ಮಾಡಿ, ಅನ್ನದಾನಕ್ಕೆ ಹಾಕಿ, ದೀಪಕ್ಕೆ ದೀಪ ಹಾಕ್ತೆ, ಎಣ್ಣೆ ಹಾಕಿ, ದೀಪಕ್ಕೆ ಹಾಕಿ, ಅನ್ನದಾನಕ್ಕೆ ಗುರುವಾರ. ನಮಸ್ತೆ ಗುರುಗಳೇ, ತಮ್ಮ ಹೆಸರು? ಸಂಕಪ್ಪ ಅವರ. ಹಾಂ, ಇಲ್ಲಿ ಭಕ್ತಾದಿಗಳು ಏನು ಮಾಡಬೇಕು ಇಲ್ಲಿ ಬಂದಾಗ? ಗುರುವಾರ ಅನ್ನದಾನ ಸೇವೆ ಆಗ್ತದೆ. ಅನ್ನದಾನ ಸೇವೆಗೆ ಸಾವಿರಾರು ಜನರಿಗೆ ಭಿಕ್ಷೆ ಬೇಡಿ ಅನ್ನ ಹಾಕುದು. ಅನ್ನದಾನ ಭಾರಿ ಶ್ರೇಷ್ಠವಾದ ದಾನ. ಎಲ್ಲ ದಾನಕ್ಕಿಂತ ಶ್ರೇಷ್ಠ ದಾನ ಅನ್ನದಾನ. ಆಮೇಲೆ ದೀಪ ಇದೆ ಅಲ್ಲ, ದೀಪ ಹಚ್ಚುವುದು. ಗುರುವಾರ ದಿವಸ ಸಾಯಿಬಾಬಾ ಪ್ರತಿಮೆಯ ಸುತ್ತ 8 ದೀಪಗಳು ಉಂಟವೆ. ಅದಕ್ಕೆ ಎಣ್ಣೆ ಹಾಕಿದರೆ ದುಷ್ಟಶಕ್ತಿಗಳ ಸಂಹಾರ ಆಗ್ತದೆ.
ಆ ದೀಪ ಉರಿದಾಗೆ ನಿಮ್ಮ ಮನೆ ಬೆಳಗುತ್ತೆ. ಹ್ಞೂ 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 ಅಷ್ಟೇ. ಹೌದು, ದೀಪ ಇಲ್ಲಿ ಬಂದಾಗ ದೀಪ ಹಚ್ಚುವಂಥದ್ದು ಮತ್ತು ಅನ್ನದಾನಕ್ಕೆ ಹಕ್ಕಿಗಳನ್ನು ದಾನವನ್ನು ಮಾಡುವಂಥ ಒಂದು ಪ್ರಕ್ರಿಯೆ ನಡೀತದೆ ಇಲ್ಲಿ. ನಡೀತದೆ. ಸಾಯಿಬಾಬಾ ಮಂದಿರ, ಸಾಯಿಬಾಬಾ ದೇವಸ್ಥಾನದಲ್ಲಿ ಸಾಯಿಬಾಬಾ ಜೀವಂತವಾಗಿರುವಾಗ ಭಿಕ್ಷೆ ಬೇಡಿ ಸಾವಿರಾರು ಜನರಿಗೆ ಊಟ ಹಾಕಿ ಪ್ರಾಣಿ ಪಕ್ಷಿಗಳಿಗೆಲ್ಲ ಜೊತೆಯಲ್ಲೇ ಜಾತಿ ಮತ ಭೇದವಿಲ್ಲದ ಜನ ಸಾಯಿಬಾಬಾ. ಈ ದೇವಸ್ಥಾನಕ್ಕೆ ಹಿಂದೂಗಳು, ಮುಸ್ಲಿಮರು, ಕ್ರಿಶ್ಚಿಯನ್ಗಳು ಎಲ್ಲ ಜಾತಿಯವರು ಬರ್ತಾರೆ. ಜಾತಿ ಮತ ಭೇದ ಇಲ್ಲದ ದೇವಸ್ಥಾನ. ಧನ್ಯವಾದಗಳು. ನೀವು ತೆಗೆದುಕೊಂಡಂತಹ ಹಕ್ಕಿಯನ್ನು ದಾನವಾಗಿ ಸಾಯಿಬಾಬನ ಈ ಒಂದು ಪಾತ್ರೆಯಲ್ಲಿ ಹಾಕಬೇಕು. ಡಾಕ್ಟರ್ ರಾಜ್ಕುಮಾರ್ ಕುಟುಂಬದ ಕುಡಿಯಾದ ಪುನೀತ್ ರಾಜ್ಕುಮಾರ್ ಅವರು ಕೂಡ ಈ ದೇವಸ್ಥಾನಕ್ಕೆ ಬಂದು ಬೆಳ್ಳಿಯ ಸಿಂಹಾಸನವನ್ನು ಸಾಯಿಬಾಬಾ ದೇವರಿಗೆ ಅರ್ಪಣೆ ಮಾಡಿದಂತಹ ಒಂದು ಚಿತ್ರ ನೋಡಿ ಸ್ನೇಹಿತರೆ. ನಿಮಗೆ ಎಲ್ಲೂ ನೆಮ್ಮದಿ ಸಿಗದಿದ್ದಾಗ ಪ್ರತಿ ಗುರುವಾರ ಪ್ರತಿದಿನ ಕೂಡ ಬಂದರೂ ಏನು ತೊಂದರೆ ಇಲ್ಲ. ನಿಮಗೆ ಸಮಯ ಸಿಕ್ಕಾಗ ಬಂದು ದೇವರ ದರ್ಶನವನ್ನು ಮಾಡಿ. ಶ್ರೀ ಸಾಯಿಬಾಬಾ ಸಾಯಿರಾಮ್ ತುಲಾಭಾರ ಸೇವೆ ಕೂಡ ಇದೆ, ಮಾಡಬಹುದು. ನಿಮ್ಮ ಎಲ್ಲ ಕಷ್ಟಗಳನ್ನು ಸಾಯಿಬಾಬನ ಹತ್ತಿರವೇ ಕೂತ್ಕೊಂಡು ಕೇಳಿಕೊಳ್ಳುವಂತಹ, ಹೇಳುವಂತಹ ಒಂದು ಸಾಯಿಬಾಬನ ಹತ್ತಿರ ನಿಮ್ಮ ಕಷ್ಟಗಳನ್ನು ಹೇಳುವಂತಹ ಸ್ಥಳ. ತುಂಬ ವಿಶಾಲವಾದ ಈ ಒಂದು ಸಾಯಿಬಾಬಾ ಮಂದಿರದಲ್ಲಿ ಭಕ್ತಾದಿಗಳಿಗಾಗಿ ಬಂದಂತಹ ಭಕ್ತಾದಿಗಳಿಗೆ ಗುರುವಾರ ಪ್ರಸಾದ ವಿನಿಯೋಗವೂ ಇರುತ್ತದೆ. ಸ್ನೇಹಿತರೆ, ನೀವು ಕೂಡ ಬಂದು ಸಾಯಿಬಾಬಾ ಮತ್ತು ಭಕ್ತರಿಗೆ ಅನ್ನದಾನಕ್ಕಾಗಿ ಸೇವೆಯನ್ನು ಮಾಡಬಹುದು. ಹುಣ್ಣಿಮೆಯ ದಿನ ಮಂದಿರದಲ್ಲಿ ನಡೆದ ವಿಸ್ಮಯ ಪವಾಡ ನೋಡಿ ಗೆಳೆಯರೆ. ಭಕ್ತಾದಿಗಳೇ, ಒಂದು ಬಾರಿ ಮಂಡ್ಯದ ಈ ಶಿರ್ಡಿ ಬಾಬಾ ಮಂದಿರಕ್ಕೆ ಬನ್ನಿ. ನಿಮ್ಮ ಕಷ್ಟ ಸುಖಗಳನ್ನು ಹೇಳಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ ಸಾಯಿ.